ದಿ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್ ಇವತ್ತಿರೋದು, ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಆದ ಮೇಲೆ ಒಂದಿಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ರು ಬಿಜೆಪಿಯನ್ನು 240ಕ್ಕೆ ಇಳಿಸಿದಾಗ, ಇಲ್ಲ ಅಂತಲ್ಲ. ಮತ್ತು ವಿಪರೀತವಾದ ಹೊಸ ಉತ್ಸಾಹ, ಚೈತನ್ಯ, ನವೋಲ್ಲಾಸದಿಂದ ಅವ್ರು ಹೊರಕ್ಕೆ ಬಂದು ಕ್ಯಾಂಪೇನಿನ ಪ್ರಾರಂಭ ಮಾಡ್ಕೊಂಡಿದ್ರು, ಒಂಥರ ರೀಇನ್ವೆಂಟ್ ಆಗಿದ್ರು ಅವ್ರಿಗವರೇ. ದಿ ಟ್ರಬಲ್ ಈಸ್ ಸಿಂಪಲ್. ರಾಹುಲ್ ಗಾಂಧಿ ಏನೇ ಕ್ಯಾಂಪೇನ್ ಮಾಡ್ಬೋದು, ಅದಕ್ಕೆ ಬೇಕಾಗಿದ್ದಂತಹ ಎಲೆಕ್ಷನ್ ಮೆಷಿನರಿ ಬೇಕು ಮತ್ತು ಆರ್ಗನೈಸೇಷನ್ ಬೇಕು. ಫಾರ್ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಆ ಆರ್ಗನೈಸೇಷನನ್ನು ಬಿಲ್ಟಪ್ ಮಾಡ್ಕೊಳಕ್ಕೆ ಆಗೇ ಇಲ್ಲ ಅವ್ರ ಕೈಯಲ್ಲಿ. ಫಾರ್ ಎಕ್ಸಾಂಪಲ್ ಟೇಕ್ ಹರಿಯಾಣನಲ್ಲಿ ಸೋತಾಗಲೇ ಅವ್ರಿಗೆ ಗೊತ್ತಾಗಬೇಕಾಗಿತ್ತು, ರಾಹುಲ್ ಏನೇ ಕ್ಯಾಂಪೇನ್ ಮಾಡ್ಕೋಬೋದು, ಪ್ರಿಯಾಂಕಾ ಏನೇ ಕ್ಯಾಂಪೇನ್ ಮಾಡ್ಬೋದು, ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಒಂದು ಮೆಷಿನರಿ ಬೇಕು. ಆ ಮೆಷಿನರಿ ಇಲ್ಲ. ಕಮ್ ಬ್ಯಾಕ್ ಟು ಕರ್ನಾಟಕ. ಹಾಗಾದರೆ ಎಕ್ಸಾಕ್ಟ್ಲಿ ಆ ಮೆಷಿನರಿ ಅವ್ರ ಕೈಯಲ್ಲಿ ಇದೆ. ಇಲ್ಲಿ ಗ್ರೌಂಡಲ್ಲಿ ಕೆಲಸ ಮಾಡೋರು ಇದ್ದಾರೆ, ಇಲ್ಲಿ ಗ್ರೌಂಡಲ್ಲಿ ಇದೆ. ಸೊ ರಾಹುಲ್ ಪ್ರಚಾರ ಏನು ಮಾಡತ್ತೋ ಬಿಡತ್ತೋ, ಈ ಮೆಷಿನರಿ ವಿಲ್ ವರ್ಕ್. ಬಟ್ ಅಲ್ಲಿ ಆ ಸಮಸ್ಯೆ ಇದೆ. ಹಾಗಾಗಿ ಯು ಕ್ಯಾನ್ ಸಿ ಇವತ್ತು ರಾತ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಾವುಟ ಹಾರಾಡುತ್ತಿದೆ ಎಂದು, ದೇಶದಲ್ಲಿ ಕಾಂಗ್ರೆಸ್ಸಿನ ಬಾವುಟ ಇಳಿದಿದೆ ಎಂದು ಈ ವ್ಯಾಖ್ಯಾನವನ್ನು ಬಹು ಸುಲಭವಾಗಿ ಕಪ್ಪು ಮತ್ತು ಬಿಳುಪಿನಷ್ಟೇ ಸುಲಭವಾಗಿ ನೋಡಬಹುದು. ಈಗ ಯು ಕ್ಯಾನ್ ಆಸ್ ಗುಡ್ ಆಸ್ ಸಿಂಪಲ್. ಅದು ಟೇಕ್ ಫಾರ್ ಎಕ್ಸಾಂಪಲ್ UP. ಕಾಂಗ್ರೆಸ್ ಈಸ್ ಹೆವಿಲಿ ಡಿಪೆಂಡೆಂಟ್ ಆನ್ SP ಅಲ್ಲಿ. ಈಗ 9 ಉಪಚುನಾವಣೆ ನಡೆದಿದೆ, 3ರಲ್ಲಿ SP ಇದೆ, 6ರಲ್ಲಿ ಕಾಂಗ್ರೆಸ್ ಈಸ್ ವಿಡ್ರಾನ್ ಕಂಪ್ಲೀಟ್ಲಿ ಅಲ್ಲಿಂದ. ನಿಮಗೆ ವಾಪಸ್ ಹೊರಟೋಗಿದ್ದಾರೆ. ಹಾಗಾಗಿ ಈ ಚುನಾವಣೆ ದೊಡ್ಡ ಪಾಠವನ್ನು ಕಾಂಗ್ರೆಸ್ಸಿಗೆ ಕಲಿಸತ್ತೆ. ಅದೇ ರೀತಿ ರಾಜ್ಯದಲ್ಲಿ ನಾವು ಇಬ್ಬರು ಒಂದಾದ ಕೂಡಲೇ ಎಲ್ಲವೂ ಆಗಬಹುದು ಎಂದಲೋ, ಅಥವಾ ಒಂದಿಷ್ಟು ಹೈ ಡೆಸಿಬಲ್ ದೊಡ್ಡ ಧ್ವನಿಯನ್ನು ಮಾಡಿಕೊಂಡು ಪ್ರಚಾರ ಮಾಡಿದ್ರೆ ನಾವು ಗೆದ್ದು ಬಿಡ್ಬೋದು ಅನ್ನೋ ಅಭಿಪ್ರಾಯ BJP ಮತ್ತು JDSಗಿದ್ರೆ ಅದಲ್ಲ. ಬಿಕಾಸ್ ಅದನ್ನು ಕೌಂಟರ್ ಮಾಡೋಂಥ ಶಕ್ತಿ ಕಾಂಗ್ರೆಸ್ಸಿನ ಮೆಷಿನರಿಗಿನ್ನೂ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಅದಿನ್ನೂ ಸತ್ತಿಲ್ಲ ಅದು ಅನ್ನೋದು ಅದ್ಭುತವಾದ ಮೆಸೇಜ್ ಸಿಕ್ದಂಗಿದೆ. ಹಾಗಾಗಿ ಯು ವಿಲ್ ಸಿ ಎ ವೆರಿ ಡಿಫ್ರೆಂಟ್ ರಿಸಲ್ಟ್ಸ್ ಮೂವಿಂಗ್ ಇನ್ ಫ್ರಮ್ ಕರ್ನಾಟಕ ಆರೆ ಉತ್ತರ ಪ್ರದೇಶ ಆರೆ ಮಹಾರಾಷ್ಟ್ರ ಆರೆ ಜಾರ್ಖಂಡಲ್ಲಿ. ಸೊ ರಾಹುಲ್ ಗಾಂಧಿ ಆರ್ ನರೇಂದ್ರ ಮೋದಿ ಆರ್ ಎನಿಬಡಿ ಅವ್ರುಗಳು ವರ್ಕ್ ಮಾಡ್ತಾ ಇದ್ದಿದ್ದು ಸಕ್ಸಸ್ಸು ಫೇಲ್ಯೂರು ಆದರೆ ಎಗೈನ್ ಗೋ ಬ್ಯಾಕ್ ಟು ಜಾರ್ಖಂಡಲ್ಲಿ ದೇ ಶುಡ್ ಹ್ಯಾವ್ ವರ್ಕ್ಡ್. ಬಟ್ ಟ್ರೈಬಲ್ ಆರ್ಗನೈಸೇಷನ್ಸು ಮತ್ತು ಟ್ರೈಬಲ್ಲಿನ ಫೀಲಲ್ಲಿ ಮೇ ಬಿ ಸ್ಟಿಲ್ JMM ಇನ್ನೂ ಮೋರ್ ಪವರ್ಫುಲ್ ಆಗಿದ್ದಂಗಿದೆ. ದೇ ಆರ್ ಅನೇಬಲ್ ಟು ಕ್ಯಾಪ್ಚರ್ BJPಗೆ. ಅವ್ರು ಏನೇ ಕ್ಯಾಂಪೇನ್ ಮಾಡಿರಬಹುದು, ಅಲ್ಲಿ ವಲಸಿಗರು ಡ್ಯಾಶ್ ಅಂತ ಏನೇ ಕ್ಯಾಂಪೇನ್ ಮಾಡಿರ್ಬೋದು, ವರ್ಕ್ ಆದಂಗಿಲ್ಲ. 28ಕ್ಕೆ ಕೂತಿದ್ರೆ 50ಕ್ಕಿದೆ. ಆರಂಭದಲ್ಲೇ ಬೆಳಗ್ಗೆ 2-2.5 ಗಂಟೆಗಳ ಕಾಲದಲ್ಲಿ ನಡೆದಂತಹ ಕೌಂಟಿಂಗಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JMM ನೆಕ್ ಟು ನೆಕ್ ಇದ್ದಾರೆ ಅಂತ ನಾವು ಅನ್ಕೋತಾ ಇದ್ದರು. ನಿಧಾನವಾಗಿ ಅದರಿಂದ ದೇ ಹ್ಯಾವ್ ಮೂವ್ಡ್ ಅವೇ. 28ಕ್ಕೆ ಕುಸ್ತೋಗಿದೆ BJP, JMM 50ಕ್ಕೆ ಹೋಗಿದೆ, ವಿಚ್ ಇಸ್ ಇನಫ್. 40 ಸಿಕ್ಕಿದ್ರೆ ಸಾಕು, 42 ಸಿಕ್ಕಿದ್ರೆ ಸಾಕಲ್ಲಿ ಅವ್ರಿಗೆ. ಅದಕ್ಕಿಂತ ಜಾಸ್ತಿನೇ ಅವ್ರ ಕೈಯಲ್ಲಿ ಇದೆ. ಸೇಮ್ ಹ್ಯಾಪಂಡ್ ಇನ್ ಮಹಾರಾಷ್ಟ್ರ. ಆರಂಭದಲ್ಲಿ ಅವರಿಬ್ಬರಿಗೂ ನೆಕ್ ಟು ನೆಕ್ ಇರಬಹುದೇನೋ ಅನ್ಕೋತಾ ಇದ್ವಿ. ಬಟ್ ಲೇಟರ್ ನಿಧಾನಕ್ಕೊಂಚೂರು ಪ್ರೊಸೀಡ್ ಆಗ್ತಿದ್ದಂಗೆ ಎಲ್ಲ ಲೀಡ್ಗಳು BJPಗೆ ಉಳಿಯಿತು. ಕಾಂಗ್ರೆಸ್ಸಿನಲ್ಲಿದ್ದಂಥ ಲೀಡ್ಗಳು ಎಲ್ಲ BJP ಕಡೆಗೆ ಬರಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿಯ ಸುನಾಮಿ ರೀತಿ ಜನ ಮತ ಹಾಕೋಕ್ಕೆ ಪ್ರಾರಂಭ ಮಾಡಿದರೆ ಯಾವ ಪಕ್ಷವೂ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎನಿ ಪಾರ್ಟಿ ಫಾರ್ ದಟ್ ಮ್ಯಾಟರ್, ಕಾಂಗ್ರೆಸ್ ಅಲ್ಲ BJP ಅಲ್ಲ, ಯಾವುದೇ ಪಾರ್ಟಿ ಆಗಲಿ, ಯಾರ ಕೈಲೂ ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಮಹಾರಾಷ್ಟ್ರ ಬೆಳಗ್ಗೆ ಹೇಳ್ತಾ ಇದ್ರಿ ಸರ್ ನೀವು, ಗ್ಯಾರಂಟಿ ವಿಚಾರದಲ್ಲಿ ಬಂದಾಗ ಗ್ಯಾರಂಟಿಗಳನ್ನು ಅಷ್ಟೇ ನೋಡಿ ಜನ ಓಟ್ ಹಾಕಲ್ಲ ಅಂತೇಳಿ. ಸೊ ಮಹಾರಾಷ್ಟ್ರದಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಜಾರ್ಖಂಡಲ್ಲೂ ಘೋಷಣೆ ಮಾಡಿದ್ರು. ಅದು ಇವತ್ತಿಲ್ಲಿ 3ರಲ್ಲೂ ಕಾಂಗ್ರೆಸ್ ಗೆದ್ರೆ ಮತ್ತೆ ಗ್ಯಾರಂಟಿ ಅಂತಾನೆ ಕಾಂಗ್ರೆಸ್ ಅನ್ಕೊಂಡ್ರೆ ಅದು ಅವ್ರ ಮೂರ್ಖತನ. ಅದು ನನಗೆ ಸಂಬಂಧ ಇಲ್ಲ, ಅದು ಅವ್ರ ಫುಲಿಶ್ನೆಸ್. ಅಲ್ಲೊಂದು ಪಾಯಿಂಟ್ ಆಫ್ ವ್ಯೂ ಬರುತ್ತೆ. ಗ್ಯಾರಂಟೀಸ್ ಅಲೋನ್ ಒಂದು ಚುನಾವಣೆಯಲ್ಲಿ ಅದು ಅಷ್ಟೇ ಕೆಲಸ ಮಾಡಲ್ಲ. ಪೂರಕವಾದ ಹಲವಾರು ಅಂಶಗಳಿರುತ್ತವೆ, ನಿಮಗೆ ಕಣ್ಣಿಗೆ ಕಾಣಿಸುವುದು ಅದು. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ವಿಪರೀತವಾಗಿ ಬುದ್ಧಿವಂತಿಕೆ ಇರುತ್ತೆ, ಅದಕ್ಕಾಗಲೇ 90% 92% ಕೆಪಾಸಿಟಿಲಿ ಇರುತ್ತೆ ಆ ಮಗು. ಅದನ್ನು ಯಾವುದೋ ಒಂದು ಟ್ಯೂಷನ್ ಕ್ಲಾಸ್ಗೆ ಹಾಕ್ತೀರಿ, 96% ಬರುತ್ತೆ ಅದಕ್ಕೆ ಮಗುಗೆ. ಟ್ಯೂಷನ್ ಕ್ಲಾಸು ನಮ್ಮಲ್ಲಿ ಬಂದಿದ್ದಕ್ಕೆ ಅದಕ್ಕೆ 96 ಬಂತು ಅಂತಾರೆ. ಹಂಗಲ್ಲ, ಅದು ಆ ಮಗು ಆಗ್ಲೇ 92% ಲೆವೆಲಲ್ಲಿ ಇರುತ್ತೆ. ಬಟ್ ಈಗ ಚನ್ನಪಟ್ಟಣದ ವಿಚಾರಕ್ಕೆ ಬರೋದಾದ್ರೆ ಸರ್, ಮಹಿಳಾ ಮತದಾರರು ಹೆಚ್ಚಿನ ಮತವನ್ನು ಚಲಾವಣೆ ಮಾಡಿರೋದ್ರಿಂದ ಮಹಿಳೆಯರಿಗೆ ನಾವು ಜಾಸ್ತಿ ಕೊಟ್ಟಿದ್ದೀವಿ, ಅದರಿಂದ ನಮಗೆ ಗೆಲುವು ಆಯಿತು ಅಂತ ಹೇಳ್ಬೋದು. ನೀವು ಸಂತೋಷಕ್ಕೆ ಯಾವಾಗ ಏನನ್ನು ಬೇಕಾದ್ರೂ ಹೇಳ್ಬೋದು. ನನ್ನ ಪ್ರಕಾರ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಓಟು ಇವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ JDSಗೆ ಕನ್ಸಾಲಿಡೇಟ್ ಆಗಿಲ್ಲ ಒಂದು ಕಡೆ. ಆದರೆ ರಿವರ್ಸ್ ಮುಸ್ಲಿಂ ಓಟು ಕನ್ಸಾಲಿಡೇಟ್ ಆಗಿದೆ.
ಪ್ಲಸ್ ದಲಿತರು ಅಂದರೆ ಶೆಡ್ಯೂಲ್ ಕಾಸ್ಟು ಮತ್ತು ಕುರುಬರ ಓಟು ಕಾಂಗ್ರೆಸ್ ಜೊತೆನೇ ನಿಂತಂಗಿದೆ. ಅದರ ಪರಿಣಾಮ ನಿಮ್ಗಲ್ಲಿ ಕಾಣಿಸ್ತಾ ಇದೆ ಓಕೆ ಅಲ್ಲಿ. ಯಾಕಂದರೆ ದೇವೇಗೌಡರು ಬಂದಾಗ ಹೇಗೆ ಒಕ್ಕಲಿಗರ ಓಟ್ ಕನ್ಸಾಲಿಡೇಟ್ ಆಗಬಹುದು ಅಲ್ಲಿ ಚನ್ನಪಟ್ಟಣದಲ್ಲಿ ಅಂತ ಪರಿಭಾವಿಸಿದ್ವಿ, ಆ ಥರ ಕಾಣಿಸ್ ಹಾಗೆ ಕುರುಬರ ಓಟ್ ರಿವರ್ಸೂ ಆಗಿರ್ಬೋದು ಅಲ್ಲಿ ಓಕೆ ಕನ್ಸಾಲಿಡೇಷನ್ ಅಲ್ಲಿ. ವಿ ಹ್ಯಾವ್ ನೋ ಐಡಿಯಾ. ಮತ್ತು ದಲಿತ್ ಓಟು ಅಂದರೆ ಶೆಡ್ಯೂಲ್ ಕಾಸ್ಟ್ ಓಟ್ಸು ಕಾಂಗ್ರೆಸ್ ಜೊತೆನೇ ನಿಂತಂಗಿದೆ ಅಲ್ಲಿ. 40,000 ಇದೆ. ಹಾಗಾಗಿ ನಿಮ್ಗೆ ಅದು ಕಾಣಿಸ್ತಾ ಇರುವಂಥದ್ದು ಲಕ್ಷಣ ಇದ್ದಂಗಿದೆ. ವೆರಾಸ್ ಶಿಗಾವಲಿ ಐ ಥಿಂಕ್ ಕನ್ಸಾಲಿಡೇಷನ್ ಆಫ್ ಕುರುಬಾ ಓಟನ್ನ ಈ ಬಾರಿ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಸಿದ್ದರಾಮಯ್ಯ ಟ್ರೈ ಮಾಡಿದ್ದು ಮೈಟ್ ಹ್ಯಾವ್ ವರ್ಕ್ಡ್ ಸ್ವಲ್ಪ. ಎಸ್ ಮತ್ತು ಲಾರ್ಜ್ಲಿ ಇನ್ನೂಮೆ ಲಿಂಗಾಯತರಲ್ಲಿ ಪರ್ಟಿಕ್ಯುಲರ್ಲಿ ಆನ್ ಪಂಚಮಸಾಲಿ ಸೈಡಲ್ಲಿ ಅವ್ರು ಇನ್ನೂಮೆ ಅದ ಒಂಥರ ಅಕ್ಸೆಪ್ಟೆನ್ಸ್ಗೆ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅದೊಂಚೂರು ಡಿವೈಡ್ ಇರ್ಬೋದು. ಹಾಗಾಗಿ ಆ ಫಲಿತಾಂಶ ಇದೆ. ಅಪಾರ್ಟ್ ಫ್ರಮ್ ಮುಸ್ಲಿಂ ವೋಟ್ಸ್ ಕನ್ಸಾಲಿಡೇಷನ್ ಅಲ್ಲಿ ಆಗೇ ಆಗಿದೆ, ಯಾವ ಅನುಮಾನನೂ ಇಲ್ಲ.